HAL ಕರ್ನಾಟಕದ ಹೆಮ್ಮೆ, ದೇಶದ ಬೃಹತ್ ಯುದ್ಧ ವಿಮಾನ ತಯಾರಿಕಾ ಘಟಕ. ಬೆಂಗಳೂರಿನ ಈ ಗರ್ವವಾಗಿ ಗುರುತಿಸಿಕೊಂಡಿರುವಂತಹ HAL ಅನ್ನು ತನ್ನ ಮಡಿಲಿಗೆ ಸೇರಿಸಿಕೊಳ್ಳೋದಕ್ಕೆ ಆಂಧ್ರ ಪ್ರದೇಶ ಹವಣಿಸ್ತಾ ಇದೆ. HAL ದೇಶದ ಹೆಮ್ಮೆಯ ಪ್ರತೀಕ ಈಗ ರಾಜಕೀಯ ಲಾಬಿಯಾಗಿ ಗುರುತಿಸಿಕೊಳ್ತಿದೆ. ಅಸಲಿಗೆ ಆಗಿದ್ ಏನು? ಚಂದ್ರಬಾಬು ನಾಯ್ಡು ಆಡಿಸ್ತಿರುವಂತಹ ಕಡ್ಡೆಯಂತದ್ದು. ಎಲ್ಲಿದೆ ಡೀಟೇಲ್ಸ್? ಮೈತ್ರಿ ಧರ್ಮ ಪಾಲಿಸೋಕೆ ಕರ್ನಾಟಕಕ್ಕೆ ಅನ್ಯಾಯ ಮಾಡುತ್ತಾ ಕೇಂದ್ರ ಸರ್ಕಾರ. HAL ಯುದ್ಧ ವಿಮಾನ ಘಟಕ ಬಿಟ್ಟುಕೊಡಲ್ಲವೆಂದು ಸವಾಲ್ ಹಾಕಿದ DCM. HAL ತೇಜಸ್, 24 ಮಾರುತ್, ಪುಷ್ಪಕ್, ಅಜಿತ್ ನಂತಹ ಯುದ್ಧ ವಿಮಾನಗಳನ್ನ ದೇಶದ ರಣಭೂಮಿಗೆ ನೀಡಿದ ಕೀರ್ತಿ HALನದ್ದು. ಇದು ಮಾತ್ರವಲ್ಲ, ರುದ್ರ, ಧ್ರುವ ಮತ್ತು ಪ್ರಚಂಡ ಎಂಬ ಹೆಲಿಕಾಪ್ಟರ್ನನ್ನು ಕೂಡ ನೀಡಿದೆ. ಇಂತಹ ಒಂದು ದೇಶದ ಹೆಮ್ಮೆಯ ಸಂಸ್ಥೆ ಕರ್ನಾಟಕದ ಗರ್ವ. ಆದರೆ ಈಗ HAL ವಿಚಾರ ರಾಜಕೀಯವಾಗಿ ಹಗ್ಗ ಜಗ್ಗಾಟಕ್ಕೆ ಶುರುವಾಗಿದೆ. 1940ರಿಂದ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಸಂಸ್ಥೆ ಈಗ ನಮ್ಮ ಮಡಿಲಿಗೆ ಹಾಕಿ ಎಂದು ಆಂಧ್ರ ಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು ಕೇಂದ್ರದ ಮೇಲೆ ಒತ್ತಡ ಹಾಕ್ತಿದ್ದಾರೆ. ಇದೇ ಕಾರಣಕ್ಕಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ರನ್ನ ಭೇಟಿಯಾಗಿದ್ದಾರೆ. ಇದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಕಣ್ಣು ಕೆಂಪಾಗಿಸಿದೆ. ಯಾವುದೇ ಕಾರಣಕ್ಕೂ HAL ಬಿಟ್ಟು ಕೊಡುವ ಮಾತೇ ಇಲ್ಲ ಎಂದು ಗುಡುಗಿದ್ದಾರೆ. ನಮ್ಮ ರಾಜ್ಯದ ಆಸ್ತಿ ಏನಿದೆ, ನಮ್ಮ ರಾಜ್ಯದಲ್ಲಿ ಮೊದಲಿಂದ ಕೂಡ ಏನಿದೆ, ಅದನ್ನ ನಮ್ಮ ಸರ್ಕಾರ ಅಟ್ ಎನಿ ಕಾಸ್ಟ್ ಆಫ್ ಟೈಮ್, ಇದು ನಮ್ಮ ಸ್ವಾಭಿಮಾನ, ನಮ್ಮ ಆಸ್ತಿ, ನಮ್ಮ ನವರತ್ನಗಳು, ನಮ್ಮ ಹಕ್ಕು, ನಾವು ಅದನ್ನು ಉಳಿಸ್ಕೊಳ್ತೇವೆ. ನಮ್ಮ MPಗಳು ಸುಮ್ಮನೆ ಕೂತಿದಾರ, ಇನ್ನು ಯಾರು ಏನು ಮಾತಾಡ್ತಾ ಇಲ್ಲ. ಸೆಂಟ್ರಲ್ ಮಿನಿಸ್ಟರ್ ಯಾರು ಮಾತಾಡ್ತಾ ಇಲ್ಲ. ರಾಜ್ಯದಲ್ಲಿ ಏನಾಗುತ್ತಿದೆ ಎಂಬ ಬಗ್ಗೆ ಸಿಎಂಗೆ ಗೊತ್ತಿಲ್ಲ. ಪ್ರಧಾನಿಯನ್ನ ಭೇಟಿಯಾಗುವಂತೆ ಬಿಜೆಪಿ ಸಂಸದರ ಆಗ್ರಹ. ಆಂಧ್ರ ಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು 10,000 ಎಕರೆ ಜಮೀನು ಕೊಡ್ತೇವೆ, ನಮಗೆ HAL ನಮಗೆ ಕೊಡಿ ಎಂಬ ಪ್ರಸ್ತಾವನೆಯನ್ನ ಇಟ್ಟಿದ್ದಾರೆ. ಇದರಿಂದ ರೊಚ್ಚಿಗೆದ್ದಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮೈತ್ರಿ ಎಂಬ ಕತ್ತಿಯನ್ನ ಮುಂದಿಟ್ಟು ನಮ್ಮ HAL ತೆಗೆದುಕೊಂಡು ಹೋಗಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಿದೆ. ಮತ್ತೊಂದು ಕಡೆ ಬಿಜೆಪಿ ನಾಯಕರು ರಾಜ್ಯದಲ್ಲಿ ಏನಾಗುತ್ತದೆ ಎಂಬುದರ ಬಗ್ಗೆ ಸಿಎಂ ಗಮನವೇ ಕೊಡ್ತಿಲ್ಲ. ರಾಜ್ಯಕ್ಕೆ ಅನ್ಯಾಯವಾದರೂ ಕಣ್ಣು ಮುಚ್ಕೊಂಡು ಕುಳಿತಿದ್ದಾರೆ. ನಿಮ್ಮ ಎಲ್ಲಾ ಕೆಲಸ ಬದಿಗೊತ್ತಿ ಕೂಡಲೇ ಪ್ರಧಾನಿಗಳನ್ನ ಭೇಟಿ ಮಾಡಿ ಎಂದು ಬಿಜೆಪಿ ಸಂಸದರು ಸಿಎಂ ಸಿದ್ದರಾಮಯ್ಯಗೆ ಸವಾಲು ಹಾಕಿದ್ದಾರೆ. ಇಂಥ ಒಂದು ಮಹತ್ವದ ಯೋಜನೆ 2.5 ಲಕ್ಷ ಕೋಟಿ ಹಣವನ್ನ ಕೇಂದ್ರ ಸರ್ಕಾರ ಇಲ್ಲಿ ಹೂಡಿಕೆ ಮಾಡ್ತದೆ. HAL ಫ್ಯಾಕ್ಟರಿಯಲ್ಲಿ ನಾವು ತೇಜಸ್ ಯುದ್ಧ ವಿಮಾನಗಳನ್ನೇನು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಅದರ ಹೆಚ್ಚಿನ ಘಟಕಕ್ಕೆ ಹಣ ಹೂಡಿಕೆ ಮಾಡ್ತಾರೆ. ಅಂಥ ಒಂದು ಯೋಜನೆಯನ್ನು ಬಿಟ್ಟು ಕೇಳದೇನೆ ಮತ್ತು ಏನು ಆಗ್ತದ ರಾಜ್ಯದಲ್ಲಿ ಅನ್ನೋದು ಗಮನ ಕೂಡ ಕೊಡದೇನೆ, ರಾಜ್ಯಕ್ಕೆ ಅನ್ಯಾಯ ಆದ್ರೂ ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ನರೇಂದ್ರ ಮೋದಿ ಅವ್ರನ್ನ ಹಾದಿ ಬೀದಿಯಲ್ಲಿ ಬೈಕೊಂಡು ಓಡಾಡೋದು ಥರ ಅಲ್ಲ. ಈಗಾದರೂ ಸಮಯ ಮಿಂಚಿಲ್ಲ, ಕೂಡಲೇ ಪ್ರಧಾನಮಂತ್ರಿಗಳ ಹತ್ರ ಮುಖ್ಯಮಂತ್ರಿಗಳು ಹೋಗಿ ಭೇಟಿ ಮಾಡಿ ಈ ವಿಚಾರವಾಗಿ ಚರ್ಚೆ ಮಾಡಿಸ್ಬೇಕು. HAL ಯುದ್ಧ ವಿಮಾನ ಘಟಕ ಕರ್ನಾಟಕದ ಹೆಮ್ಮೆಯ ಪ್ರತೀಕ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆದರೆ ಆಂಧ್ರ ಪ್ರದೇಶ ಸರ್ಕಾರದ ಲಾಬಿಗೆ ಮಣಿದು ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಮೋಸ ಮಾಡುತ್ತಾ ಅನ್ನೋದು ಇದೀಗ ಕುತೂಹಲ ಮೂಡಿಸಿದೆ. ಏನೇ ಆಗಲಿ HAL ಘಟಕವನ್ನ ರಾಜ್ಯದಲ್ಲಿ ಉಳಿಸಿ ಬೆಳೆಸಿಕೊಂಡು ಹೋಗಲು ಕಾಂಗ್ರೆಸ್ ಬಿಜೆಪಿ ರಾಜಕೀಯ ಮಾಡದೆ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾಗಿರೋದು ಮಾತ್ರ ಅತ್ಯವಶ್ಯಕವಾಗಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.